ನೀಟ್ ಎಕ್ಸಾಮಿನೇಷನ್ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಎಷ್ಟೊಂದು ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಕಾಗಿತ್ತು ಹೇಳಿ. 22 ಲಕ್ಷ ಜನ ಇವತ್ತಿನ ದಿವಸ ಹಗಲು ರಾತ್ರಿ ಅನ್ನೋದೇ ಶ್ರಮಪಟ್ಟು ಕಷ್ಟಪಟ್ಟು ಇವತ್ತಿನ ದಿವಸ ನೀಟ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರೆ. ಆ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಯನ್ನು ನೀವು ತೋರಿಸುವಂಥ ಕೆಲಸ ಮಾಡಿದ್ದೀರಲ್ಲ, ಮತ್ತು ನೀವು ಆಡಳಿತವನ್ನು ಯಾವ ಥರ ನಡೆಸ್ತಾ ಇದ್ದೀರಾ? ನೀವು ದೇಶದೊಂದು ಆಡಳಿತವನ್ನು ಯಾವ ಥರ ನೀವು ನಡೆಸ್ತಾ ಇದ್ದೀರಾ ಜನರಿಗೆ ಗೊತ್ತಾಗಬೇಕಲ್ಲ. ಇವತ್ತಿನ ದಿವಸ ಇಷ್ಟು ಜನ ಪಾಪ 1 ವರ್ಷ 2 ವರ್ಷ ಕಷ್ಟಪಟ್ಟು ಹಗಲು ರಾತ್ರಿ ಅನ್ನೋದೇ ತಂದೆ ತಾಯಿ ಎಷ್ಟೋ ಜನ ಅದಕ್ಕೋಸ್ಕರ ತ್ಯಾಗನೇ ಮಾಡ್ತಾ ಇದ್ದಾರೆ. ಮಗ ಡಾಕ್ಟರ್ ಆಗಬೇಕು ಅಂತ ಮುಂದೆ ಅಂಥ ಸೂಕ್ಷ್ಮ ಇರತಕ್ಕಂಥ ಒಂದು ಎಕ್ಸಾಮಿನೇಷನ್ ನೀಟನ್ನೇ ನೀವು ಪ್ರಶ್ನೆ ಪತ್ರಿಕೆ ತೋರಿಸ್ತೀರ ಅಂದರೆ ಇದು ನಿಮ್ಮ ಒಂದು ವೈಫಲ್ಯ ತಾನೇ. ಇವತ್ತಿನ ದಿವಸ ಕೇಂದ್ರ ಸರ್ಕಾರದ ನೇರ ಹೊಣೆ ತಾನೆ ಇದಕ್ಕೆ. ಶಿಕ್ಷಣ ಸಚಿವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ತಾನೇ ಇದಕ್ಕೆಲ್ಲ ನೇರ. ಯಾಕಂದರೆ ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಈ ಒಂದು ಇದು ನೀಟ್ ಎಕ್ಸಾಮ್. ಆ ನೀಟಲ್ಲಿ 22 ಲಕ್ಷ ಜನಸಂಖ್ಯೆಗೆ ನೀವು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂದರೆ ಇನ್ನು ದೇಶದ 150 ಕೋಟಿ ಜನಸಂಖ್ಯೆಯರಿಗೆ ನೀವು ಯಾವ ಥರ ನೀವು ನೋಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನೋಡಿ, ದೇಶದ ಪ್ರಧಾನಮಂತ್ರಿ ಆದವರು ಯಾವತ್ತೂ ಒಂದು ದೂರದೃಷ್ಟಿ ಇರಬೇಕು. ದೇಶದ ಒಂದು ಆರ್ಥಿಕತೆ ಆಗಿರ್ಬೋದು ಮತ್ತು ಹೊಸ ಸಂಶೋಧನೆಗಳನ್ನು ಮಾಡುವಂಥ ಒಂದು ಶಕ್ತಿ ಮಾನ್ಯ ಪ್ರಧಾನಮಂತ್ರಿಗಳು ಇರಬೇಕು. ಅದೆಲ್ಲ ಬಿಟ್ಟು 150 ಕೋಟಿ ಜನಸಂಖ್ಯೆಗಿಂತ ಈ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ, ಅತ್ಯಂತ ಬಲಿಷ್ಠವಾದಂಥ ದೇಶ. ಈ ದೇಶದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಥರ ಮಾತಾಡ್ತಾರಂದರೆ ದೇಶದ ಆರ್ಥಿಕತೆ ಎಲ್ಲಿ ಹೋಗಿರ್ಬೋದು ಹೇಳಿ. ಯಾಕಂದರೆ ಇವತ್ತಿನ ದಿವಸ ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಎಷ್ಟು ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರು ನರೇಗಾ ತಂದರು. ನರೇಗಾ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗವನ್ನು ಕಲಿಸುವಂಥ ಒಂದು ಯೋಜನೆ ಮಾಡಿದರು. ಆ ನರೇಗಾ ಸ್ಕೀಮನ್ನು ಇವರು ಏನು ಮಾಡಿದರು, ಕೇಂದ್ರ ಒಂದು 50%, ರಾಜ್ಯ ಒಂದು 50% ಅಂದ್ಕೊಂಡು ಈ ಥರ ಮಾಡಿ ನರೇಗಾನ ಅಲ್ಲಿ ರೂರಲ್ ಇರ್ತಕ್ಕಂಥ ಜನರಿಗೆ ಇವತ್ತಿನ ದಿವಸ ನಿರುದ್ಯೋಗವನ್ನು ಮಾಡಿದ್ದಾರೆ. ಮತ್ತು ಈ ಪೆಟ್ರೋಲ್ ಮತ್ತು ಡೀಸೆಲ್ ಆಗಿರ್ಬೋದು ಮತ್ತು ಗೋಲ್ಡ್ ಆಗಿರ್ಬೋದು, ಎಷ್ಟೋ ಜನ ಕೋಟ್ಯಾಂತರ ಜನ ಇವತ್ತಿನ ದಿವಸ ಇದನ್ನು ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರ ಕುಟುಂಬಗಳು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ದೇಶದ ಪ್ರಧಾನಮಂತ್ರಿ ಈ ಥರ ಮಾತಾಡಿದರೆ ಆ ಕುಟುಂಬ ಎಲ್ಲಿಗೆ ಹೋಗಬೇಕು? ದೇಶದ ಪ್ರಧಾನಮಂತ್ರಿಯವರು ಕೋವಿಡಲ್ಲಿ ಅವ್ರೇನು ಮಾಡಿದಂಗೆ ಎಲ್ಲರೂ ಕುಡಿದ್ವಿ. ಮತ್ತು ಬೇರೆ ಏನಾದರೂ ಹೇಳಿದರೂ ಕೂಡ GST ಹೆಚ್ಚಿಗೆ ಮಾಡಿದರು. ಆ GST ಬಗ್ಗೆ ಕೂಡ ಎಲ್ಲರೂ ಜನ ಅಕ್ಸೆಪ್ಟ್ ಮಾಡಿದರು. ಬಟ್ ಇಂಥ ಪರಿಸ್ಥಿತಿಯಲ್ಲಿ ದೇಶದ ಪ್ರಧಾನಮಂತ್ರಿ ಆ ಕುಟುಂಬಗಳಿಗೆ ಏನಾದರೂ ಒಂದು ಕೊಡ್ಬೇಕು ತಾನೆ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಕುಟುಂಬ ಎಲ್ಲಿ ಹೋಗ್ಬೇಕು ಹೇಳು? ಆ ಬಿಸ್ನೆಸ್ ಏನಾಗಬೇಕು ಹೇಳಿ? ಆ ಬಿಸ್ನೆಸ್ ನಂಬಿಕೊಂಡು ಜನ ಅವ್ರ ಗತಿ ಏನು? ಇದರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಶಕ್ತಿ ಇರ್ಬೇಕು ತಾನೆ. ಈ ಥರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ತುಂಬ ಒಂದು ನೋವಿನ ಸ್ಟೇಟ್ಮೆಂಟು. ಈಗ ಆಭರಣ ತಯಾರಕರ ಒಂದು ಅಸೋಸಿಯೇಷನ್ ಹೇಳಿದ ಪ್ರಕಾರ 1 ಕೋಟಿ ಜನರಿಗೆ ಜಾಬ್ ಹೋಗುತ್ತೆ ಈ ಥರ ಆದ್ರೆ. ಹೌದು, ಖಂಡಿತವಾಗಲಿ. ಯಾಕಂದರೆ ಈ ಇದರಿಂದ ಕೋಟ್ಯಾಂತರ ಜನ ನಂಬ್ಕೊಂಡಿದ್ದಾರೆ. ಇವತ್ತಿನ ದಿವಸ ಅದ್ರ ಮೇಲೆ ಫ್ಯಾಮಿಲಿಯನ್ನು ನಡೆಸ್ತಾ ಇದ್ದಾರೆ. ಆ ಜನ ಎಲ್ಲಿಗೆ ಹೋಗ್ಬೇಕು ಹೇಳಿ? ಇವತ್ತಿನ ದಿವಸ ನಿರುದ್ಯೋಗ ಇಲ್ಲ. ಇವತ್ತಿನ ದಿವಸ 12 ವರ್ಷ ಆಯಿತು ದೇಶದ ಪ್ರಧಾನಮಂತ್ರಿ ಆಗಿ. ಎಷ್ಟು ಜನ ಉದ್ಯೋಗ ಕೊಡಬೇಕಾಗಿತ್ತು? ಎಷ್ಟು ಜನ ಅವರಿಗೆ ಕೊಡ್ತೀವಂತ ಆಶ್ವಾಸನೆ ಕೊಟ್ಟಿದ್ದರು? ಎಷ್ಟು ಜನ ಕೊಟ್ಟಿದ್ದಾರೆ? ಏನೇನು ಡೆವಲಪ್ಮೆಂಟ್ ಇದೆ? ಯಾಕಂದರೆ ಇವತ್ತಿನ ದಿವಸ ಹಣ ಕೇಂದ್ರ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬರ್ತಾಯಿದೆ. ಮುಂಚೆ ನಾವು GST ಇದ್ದಿಲ್ಲ, GST ಬಂದಿದೆ. GSTಯಿಂದ ಹಣ ಬರ್ತಾಯಿದೆ. ಅದಕ್ಕಿಂತ ಮುಂಚೆನೂ ಕೂಡ ಹಣ ಬರ್ತಾಯಿತ್ತು. ಅಷ್ಟು ಹಣ ಎಲ್ಲಿ ಹೋಯಿತು? ಯಾಕೆ ಯುವಕರಿಗೆ ಇನ್ನೂ ಉದ್ಯೋಗ ಕೊಡ್ತಾ ಇಲ್ಲ? ಇವಾಗ ಎಷ್ಟೋ ಜನ ಇವತ್ತಿನ ದಿವಸ ಈ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ಮತ್ತು ಬೇರೆ ಪ್ರದೇಶಗಳಲ್ಲಿ ಇವತ್ತಿನ ದಿವಸ ನಿರುದ್ಯೋಗದಿಂದ ಒಂದೂರಿಂದ ಮತ್ತೊಂದೂರಿಗೆ ಅಲ್ದಾಡಿ ಹೋಗ್ತಾ ಇದೆ. ಉದ್ಯೋಗ ಸಿಗ್ತಾ ಇಲ್ಲ. ಸಿಟಿಯಲ್ಲಿ ಬಂದು ಸೇರಿದರೆ ಜನರಿಗೆ ಅಲ್ಲಿರ್ತಕ್ಕಂಥ ಒಂದು ಕಾಸ್ಟ್ ಆಫ್ ಲಿವಿಂಗ್ ಸಿಕ್ಕಾಪಟ್ಟಿದೆ. ಅದರಿಂದ ಜನ ಎಷ್ಟೊಂದು ತತ್ತರಿಸಿ ಹೋಗಿದ್ದಾರೆ ಇವತ್ತಿನ ದಿವಸ. ಅಂದರೆ ಇವತ್ತಿನ ದಿವಸ ಇದಕ್ಕೆಲ್ಲ ಕಾರಣ ನೇರ ಕೇಂದ್ರ ಸರ್ಕಾರ ಮತ್ತು ಲಕ್ಷ್ಮೀಕಾಂತ್ ಸಿ ಕೂಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ KPCC ಬೆಂಗಳೂರು.